ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಆರೋಗ್ಯಕರ ಡ್ರೈ ಫ್ರೂಟ್ ಪೌಡರ್ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾವು ಉತ್ತತ್ತಿಯನ್ನು ತೆಗೆದುಕೊಳ್ಳೋಣ. ಉತ್ತತ್ತಿಯಲ್ಲಿ ಒಮೆಗಾ 3 ಇರುತ್ತದೆ. ಇದು ಮೆದುಳಿಗೆ ಉತ್ತಮ ಹಾಗೂ ಹೃದಯಕ್ಕೆ ಸಂರಕ್ಷಣೆಯನ್ನು ಕೊಡುತ್ತದೆ. ಇದರಲ್ಲಿ ಪ್ರೋಟೀನ್ 15% ಇರುತ್ತದೆ. ಶೇಕಡ 100 ಗ್ರಾಮಿಗೆ ತೆಗೆದುಕೊಂಡರೆ ಇದನ್ನು ಬೀಜ ತೆಗೆದು ಅರ್ಧ ಕುಟ್ಟಿಕೊಂಡು ತೆಗೆದುಕೊಳ್ಳಬೇಕು. ಹಾಗೆ ಇದರ ಬೀಜವನ್ನು ತೆಗೆದು ಮೇಗಿನ ತುಂಬನ್ನು ತೆಗೆಯಬೇಕು. ಮಕಾನನ್ನು ಒಂದು ಬಾಳಿಗೆಯಲ್ಲಿ ಹಾಕಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುವ ಹಾಗೆ ಹುರಿದುಕೊಳ್ಳಬೇಕು. ಇದು ತೂಕ ಇಳಿಸುವಲ್ಲಿ ತುಂಬ ಕೆಲಸ ಮಾಡುತ್ತದೆ. ಹೃದಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಂಪ್ಕಿನ್ ಸೀಡ್ಸ್ ಸ್ನಾಯು ಬೆಳವಣಿಗೆ ಹೆಚ್ಚು ಲಾಭ. ನಿದ್ರಾಹೀನತೆಗೆ ಇದು ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಜಾಸ್ತಿ. ಕ್ಯಾಶ್ಯೂ ಎಂದರೆ ಮಕ್ಕಳಿಗೆ ಪಂಚಪ್ರಾಣ. ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಎಲುಬುಗಳಿಗೆ ಉತ್ತಮ ಪೋಷಕಾಂಶಗಳನ್ನು ನೀಡುತ್ತದೆ. ಚರ್ಮಕ್ಕೆ ಒಳ್ಳೆಯ ಪೋಷಕಾಂಶವನ್ನು ನೀಡುವುದೆಂದರೆ ಈ ಬಾದಾಮಿ. ಉತ್ತಮ ಆರೋಗ್ಯಕ್ಕೆ ಜೀರಿಗೆಯ ಪಾತ್ರ ತುಂಬ ಅತ್ಯಮೂಲ್ಯವಾದದ್ದು. ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು, ಜೀರ್ಣಕ್ರಿಯೆಯನ್ನು ತುಂಬ ಸುಲಭವಾಗಿ ನಿವಾರಿಸುತ್ತದೆ. ಪ್ರೋಟೀನ್ಗಳ ರಾಜ ಎಂದೇ ಹೆಸರಾಗಿರುವ ಶೇಂಗಾ ಶಕ್ತಿ ಹೆಚ್ಚಿಸುತ್ತದೆ. ಹೃದಯ ರೋಗಕ್ಕೆ ಉತ್ತಮ. ಸ್ನಾಯು ಬೆಳವಣಿಗೆ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುತ್ತದೆ. ಜೀರ್ಣಕ್ರಿಯೆ ಸುಧಾರಿಸುವುದು. ಈ ಪೌಡರಿಗೆ ಮಿಕ್ಸ್ ಮಾಡಲು ನಾವು ಒಂದು ಜಾಜಿಕಾಯಿಯನ್ನು ತೆಗೆದುಕೊಂಡಿದ್ದೇವೆ. ನಾವಿಲ್ಲಿ 10 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇವೆ. ಬಾಯಿ ವಾಸನೆಗೆ ಇದು ತುಂಬ ಒಳ್ಳೆಯದು. ದೇಹವು ತಂಪಾಗಿಸಲು ಇದರ ಕಾರ್ಯ ಬಹು ದೊಡ್ಡದು. ಇದು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಇವುಗಳನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಹುರಿದುಕೊಳ್ಳಬೇಕು. 1 ರಿಂದ 2 ನಿಮಿಷ. ಹೀಗೆ ಹುರಿದುಕೊಂಡ ಎಲ್ಲ ಡ್ರೈ ಫ್ರೂಟ್ಗಳನ್ನು ಆರಲು ಬಿಡಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬಾರದು. ಶೇಂಗಾ, ಗೋಡಂಬಿ, ಬಾದಾಮಿ, ಉತ್ತತ್ತಿ, ಎಳ್ಳು, ಪಿಸ್ತಾ, ಏಲಕ್ಕಿ, ಕಮಲದ ಬೀಜ, ಜೀರಿಗೆ ಇವುಗಳನ್ನೆಲ್ಲ ಮಿಶ್ರಣದಿಂದ ಮಕ್ಕಳ ಬೆಳವಣಿಗೆ ಸಹಾಯ. ಜೀರ್ಣಕ್ರಿಯೆ ಉತ್ತಮ. ಎಲುಬು ಬಲವಾಗುವುದು. ಮೆದುಳು ಹಾಗೂ ಹೃದಯ ರೋಗ ಸುಧಾರಣೆಯಾಗುವುದು. ದೇಹದ ಶಕ್ತಿ ಇಮ್ಮಡಿಗೊಳ್ಳುವುದು. ಈ ವಿಟಮಿನ್ ಮಿಲ್ಕ್ ಶೇಕ್ ಕುಡಿಯುವುದರಿಂದ ಉತ್ತಮ ಕೊಬ್ಬು ಬರುತ್ತದೆ. ಆರಿದ ನಂತರ ಮಿಕ್ಸಿಗೆ ಹಾಕಿಕೊಳ್ಳಿ. ಹೀಗೆ ಮಿಕ್ಸಿ ಸಹಾಯದಿಂದ ಮಾಡಿಕೊಂಡ ಪೌಡರನ್ನು ಜಾಳಿಗೆಯಿಂದ ಸೋಸಿಕೊಳ್ಳಬೇಕು. ಎಲ್ಲ ಪೌಡರ್ಗಳ ಮಿಶ್ರಣದಿಂದ ಹೀಗೆ ರೆಡಿಯಾಗಿದೆ ನೋಡಿ. ಮಿಕ್ಸಿಗೆ ಹಾಕಿದ ನಂತರ ಅದನ್ನು ಪೌಡರ್ ಒಂದು ಕಂಟೈನರ್ನಲ್ಲಿ ಹಾಕಿಕೊಳ್ಳಬೇಕು. ಏರ್ ಟೈಟ್ ಡಬ್ಬಿಯಲ್ಲಿ ಸಂಗ್ರಹಿಸಿ.